ಜನರ ಬಳಿ ಓಟನ್ನ ಪಡೆದು ದೊಡ್ಡವರು ಅನ್ಸ್ಕೊಂಡಿರುವಂತಹವರ ನೀಚ ಬುದ್ಧಿ ಇಲ್ಲಿ ಬಯಲಾಗಿದೆ. ಬಡ ಮಕ್ಕಳಿಗೆ ಕೊಡುವಂತ ಅನ್ನದಲ್ಲೂ ಇವರಿಗೆ ಪಾಲು ಬೇಕು ನೋಡಿ. ಎಸ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ನಾಗರಾಜಪ್ಪ ಅವರಿಗೆ ಜೀವ ಬೆದರಿಕೆ ಬಂದಿದೆ. ಅದು ಕೂಡ ಕೋಲಾರ ಶಾಸಕ ವರ್ತೂರು ಪ್ರಕಾಶ್ ಅವರಿಂದ ಮತ್ತೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರಿಂದ 13 ಲಕ್ಷಕ್ಕೆ ವರ್ತೂರು ಪ್ರಕಾಶ್ ಅವರು ಲಂಚ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ನಾರಾಯಣಸ್ವಾಮಿ ಅವರು ಕೂಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಡುವಂತ ಆಹಾರದಲ್ಲಿ ಪಾಲ್ ಕೇಳಿದ್ದಾರೆ. ಶಾಸಕರು ಹಣ ಕೊಡೋದಕ್ಕೆ ತಡವಾಗಿದ್ದಕ್ಕೆ ಜೀವ ಬೆದರಿಕೆ ಹಾಕೋ ಮಟ್ಟಕ್ಕೆ ಇಳಿದಿದ್ದಾರೆ ಶಾಸಕ ವರ್ತೂರು ಪ್ರಕಾಶ್ ಅವರು. ಪಬ್ಲಿಕ್ ಟಿವಿಯಲ್ಲಿ ಆ ಸಾಕ್ಷಿ ಶಾಸಕರ ಬೆದರಿಕೆಯ ಎಕ್ಸ್ಕ್ಲೂಸಿವ್ ಆಡಿಯೋ ಕೂಡ ಇದೆ. ಮೊಬೈಲ್ ಸಂಭಾಷಣೆಯಲ್ಲಿ ಇಬ್ಬರು ಶಾಸಕರ ಅಸಲಿಯತ್ತು ಬಯಲಾಗಿದೆ. ಕೋಲಾರ ಎಸ್ಪಿ ಇಲಾಖಾ ಕಾರ್ಯದರ್ಶಿ ಅವರಿಗೆ ನಾಗರಾಜಪ್ಪ ದೂರು ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಕುಮಾರ್ ಅವ್ರಿಗೂ ಇದರಲ್ಲಿ ಪಾಲಿದೆಯಂತೆ ಲಂಚದಲ್ಲಿ ಅನ್ನೋದು ಆಘಾತಕಾರಿ ವಿಚಾರ. ಹಾಗಾದ್ರೆ ಲಂಚ ಕೇಳಿದಂತ ಇಬ್ಬರು ಶಾಸಕರು ಏನೇನ್ ಹೇಳಿದ್ರು, ಬೆದರಿಕೆ ಹೇಗೆ ಹಾಕಿದ್ರು, ಎಲ್ಲ ಇಂಚಿಂಚು ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಆಡಿಯೋ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಈಗ ನಾನ್ ನಮ್ಮ ಚೇರ್ಮನ್ ನಾರಾಯಣ ಒಂದು ಕೆಲಸ ಕಳ್ಸಿಕೊಡ್ತೇನೆ. ಹೌದಣ್ಣ, ಏನ್ ಮರ ನಿನ್ಗೆ ಅಲ್ಲಲ್ಲ ಹೇಳ್ಬಿಡ್ತೀನಿ ಅಣ್ಣ. ಅದು ಏನಾಗಿದೆ ಸುಮ್ನೆ ರೀ ಕೊಚ್ಚಿಗೆ ಕೊಚ್ಚಿ ನೀರ ಬಾಳ ಹಣ ಕೊಡ್ಲಿಕ್ಕೆ ನಿನ್ಗೆ ಏನ್ ಬೇಕು ಹೇಳಪ್ಪ? ದುಡ್ಡು ಬೇಕಾ? ಈ ದುಡ್ಡಲ್ಲಣ್ಣ, ಅದು DC ಸಾಹೇಬ್ರ ಆರ್ಡರ್ ಮಾಡಿರೋದೇ ಸುಳ್ಳಿದೆ. ಅದು ಈಗ ನನ್ಗೆ ಅರ್ಥ ಆಗಿದ್ದು ನೋಡಪ್ಪ, ನಿಜವಾಗಿ ಹೇಳ್ತೀರಿ. ಸಸ್ಪೆಂಡ್ ಆಗೋದಾಗ ಇಟ್ಕೋಬೇಡ. ನನಗೆ ಕೇಳಿ ಹೇಳ್ತಾರೆ ಎಷ್ಟು ಸರಿ ಹೇಳ್ಬೇಕು ನಿಮ್ಗೆ. ಅಲ್ಲಣ್ಣ ನೇತೃವರೇ, ಮರ್ಯಾದೆಯಿಂದ ನಿಮಗೆ ನಾನು 5 ಸರಿ ಹೇಳಿದ್ದೀನಿ. ಹೇಳೋದಿಲ್ಲ ದೊಡ್ಡ ಆತ್ಮೀಯ ಇಷ್ಟ ಹೋಗ್ಬಿಡ್ತೀನಿ ನೆನೆಸ್ತಿ ಅಂತ, ಯಾವ್ದಾರು ಮಾಡಿದೀಯ ಅಂತ. ಏನೋ ನಮ್ಮನ್ನು ಹೋಗಿ ಅಂತ ಗೌರವ ಏನೋ ಮಾತು ಗೌರವ ಇಲ್ಲಲ್ಲಪ್ಪ ನಿಮಗೆ. ಎಲ್ಲಿದ್ದೀರಪ್ಪ? ಕೋಲಾರದಲ್ಲಿ. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಳಗೆ ನೀನು 8 ಲಕ್ಷ ರೂಪಾಯಿ ಇವ್ರದ್ದು ನಮ್ಮ ಚಂದ್ರಶೇಖರ್ ಮಾಡ್ಬಿಟ್ಟಿದ್ದೀನಿ ಅಣ್ಣ. ಅವ್ರದ್ದು 5 ಲಕ್ಷ ಕೊಟ್ಟಿದ್ಯಾ? 13 ಲಕ್ಷಕ್ಕ 5 ಲಕ್ಷ. ಕೇಳುವ ನಿಮಿಷ ಸೀರಿಯಸ್ ಆಗೈತೆ ಮ್ಯಾಟ್ರ್. ಆ ದುಡ್ಡು ನನಗ್ ಬರೋದು ನನ್ನ ಹತ್ರ ಇಸ್ಕೊಂಡಿದ್ದೆ. ನಾ ಮಾಡ್ಬಿಡ್ತೀನಿ ಅಣ್ಣ, ಇವತ್ತು ಮಾಡ್ತೀನಿ ಹಂಗಾರೆ. 1 ನಿಮಿಷ ಕೇಳಪ್ಪ. ಚೆಕ್ ತಕೊಂಬಂದು ನಾನು ಮೀಟಿಂಗ್ ನಲ್ಲಿ ಇರ್ತೀನಿ, ತಕೊಂಬಂದು ನೀನೇನ್ ಮೀಟಿಂಗ್ ಬರಕ್ ಹೋಗ್ಬೇಡ. ಸರಿನಾ ಸರಿ. ನಾನ್ ಮಿನಿಸ್ಟರ್ ಜೊತೆನಾಗ ಇರ್ತೀನಿ, ಅವ್ರಿಗೆ ಬರ್ತಾವ್ರೆ, ನಾನು ಅವ್ರ ಜೊತೆನಾಗ ಇರ್ತೀನಿ. ಚೆಕ್ ತಕೊಂಬಂದು ನನ್ ಕೈ ಕೊಡ್ಬೇಕು. ಕೊಡಲ್ಲ ಚಂದ್ರಶೇಖರ್ ಇದ್ದೀರ ಕಾಸು ತನಕ. ಸರಿ ಹಲೋ, ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀನಿ. ನಮಸ್ಕಾರ. ಈಗ ನಾನ್ ನಮ್ಮ ಚೇರ್ಮನ್ ನಾರಾಯಣ ಒಂದು ಕೆಲಸ ಕಳ್ಸಿಕೊಡ್ತೇನೆ. ಹೌದಣ್ಣ, ಏನ್ ಮರ ನಿಮ್ಗೆ? ಅಲ್ಲಲ್ಲ ಹೇಳ್ಬಿಡ್ತೀನಿ ಅಣ್ಣ. ಅದು ಏನಾಗಿದೆ ಸುಮ್ನೆ ರೀ ಕೊಚ್ಚಿಗೆ ಕೊಚ್ಚಿ ನೀರ ಬಾಳ ಹಣ ಕೊಡ್ಲಿಕ್ಕೆ ನಿಮ್ಗೆ ಏನ್ ಬೇಕು ಹೇಳಪ್ಪ? ದುಡ್ಡು ಬೇಕಾ? ಈ ದುಡ್ಡಲ್ಲಣ್ಣ, ಅದು DC ಸಾಹೇಬ್ರ ಆರ್ಡರ್ ಮಾಡಿರೋದೇ ಸುಳ್ಳಿದೆ. ಅದು ಈಗ ನನ್ಗೆ ಅರ್ಥ ಆಗಿದ್ದು ನೋಡಪ್ಪ, ನಿಜವಾಗಿ ಹೇಳ್ತೀರಿ. ಸಸ್ಪೆಂಡ್ ಆಗೋದಾಗ ಇಟ್ಕೋಬೇಡ. ನನಗೆ ಕೇಳಿ ಹೇಳ್ತಾರೆ ಎಷ್ಟು ಸರಿ ಹೇಳ್ಬೇಕು ನಿಮ್ಗೆ. ಅಲ್ಲಣ್ಣ ನೇತೃವರೇ, ಮರ್ಯಾದೆಯಿಂದ ನಿಮಗೆ ನಾನು 5 ಸರಿ ಹೇಳಿದ್ದೀನಿ. ಹೇಳೋದಿಲ್ಲ ದೊಡ್ಡ ಆತ್ಮೀಯ ಇಷ್ಟ ಹೋಗ್ಬಿಡ್ತೀನಿ ನೆನೆಸ್ತಿ ಅಂತ, ಯಾವ್ದಾರು ಮಾಡಿದೀಯ ಅಂತ. ಏನೋ ನಮ್ಮನ್ನು ಹೋಗಿ ಅಂತ ಏನೋ ಮಾತು ಗೌರವ ಇಲ್ಲಲ್ಲಪ್ಪ ನಿಮಗೆ. 1 ನಿಮಿಷ ನಾವೇನಕ್ಕೆ ಏನ್ ವ್ಯಾಖ್ಯಾನ ಮಾಡ್ತಾರೋ ಮಾಡ್ತಾವಲ್ಲಿ. ಅದು DC ಹಲೋ, ಗುಡ್ ಮಾರ್ನಿಂಗ್ ಅಣ್ಣ. ಎಲ್ಲಿದ್ದೀರಪ್ಪ? ಕೋಲಾರದಲ್ಲಿ ಅಣ್ಣ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಳಗೆ ನೀನು 8 ಲಕ್ಷ ರೂಪಾಯಿ ಇವ್ರದ್ದು ನಮ್ಮ ಚಂದ್ರಶೇಖರ್ ಮಾಡ್ಬಿಟ್ಟಿದ್ದೀನಿ ಅಣ್ಣ. ಅವ್ರದ್ದು 5 ಲಕ್ಷ ಕೊಟ್ಟಿದ್ಯಾ? 13 ಲಕ್ಷಕ್ಕ 5 ಲಕ್ಷ. ಕೇಳುವ ನಿಮಿಷ ಸೀರಿಯಸ್ ಆಗೈತೆ ಮ್ಯಾಟ್ರ್. ಆ ದುಡ್ಡು ನನಗ್ ಬರೋದು ನನ್ನ ಹತ್ರ ಇಸ್ಕೊಂಡಿದ್ದೆ. ನಾ ಮಾಡ್ಬಿಡ್ತೀನಿ ಅಣ್ಣ, ಇವತ್ತು ಮಾಡ್ತೀನಿ ಹಂಗಾರೆ. 1 ನಿಮಿಷ ಕೇಳಪ್ಪ. ಚೆಕ್ ತಕೊಂಬಂದು ನಾನು ಮೀಟಿಂಗ್ ನಲ್ಲಿ ಇರ್ತೀನಿ, ತಕೊಂಬಂದು ನೀನೇನ್ ಮೀಟಿಂಗ್ ಬರಕ್ ಹೋಗ್ಬೇಡ. ಸರಿನಾ ಸರಿ. ನಾನ್ ಮಿನಿಸ್ಟರ್ ಜೊತೆನಾಗ ಇರ್ತೀನಿ, ಅವ್ರಿಗೆ ಬರ್ತಾವ್ರೆ, ನಾನು ಅವ್ರ ಜೊತೆನಾಗ ಇರ್ತೀನಿ. ಚೆಕ್ ತಕೊಂಬಂದು ನನ್ ಕೈ ಕೊಡ್ಬೇಕು. ಕೊಡಲ್ಲ ಚಂದ್ರಶೇಖರ್ ಇದ್ದೀರ ಕಾಸು ತನಕ. ಸರಿನಾ